ಡಿಕೆಶಿಗೆ ಸಿಎಂ ಕುರ್ಚಿಯಲ್ಲಿ ಕೂರುವಂತ ಆಸೆ. ಡಿಕೆಶಿ ಸಿಎಂ ಆಗುವಂತ ಆಸೆಯನ್ನ ಹೊಂದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಸಿಎಂ ಕುರ್ಚಿಗಾಗಿ ರೌಡಿಸಮ್ ಅನ್ನ ಮಾಡಿದ್ರು ಮಾಡಬಹುದು ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಸಿಎಂ ಕುರ್ಚಿಯಲ್ಲಿ ಕೂರೋ ಆಸೆ ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಅವರು ಇದಕ್ಕಾಗಿ ರೌಡಿಸಮ್ ಬೇಕಾದ್ರೂ ಮಾಡ್ತಾರೆ ಅಥವಾ ಇನ್ನೇನಿದ್ರು ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತೆ ಕುರ್ಚಿ ಬಡಿದಾಟ ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಈಗ ಮಾತಾಡಿರೋದು. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿಕೆಶಿಗೆ ಸಿಎಂ ಕುರ್ಚಿಯಲ್ಲಿ ಕೂರುವಂತ ಆಸೆ. ಡಿಕೆಶಿ ಸಿಎಂ ಆಗುವಂತ ಆಸೆಯನ್ನ ಹೊಂದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಸಿಎಂ ಕುರ್ಚಿಗಾಗಿ ರೌಡಿಸಮ್ ಅನ್ನ ಮಾಡಿದ್ರು ಮಾಡಬಹುದು ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಸಿಎಂ ಕುರ್ಚಿಯಲ್ಲಿ ಕೂರೋ ಆಸೆ ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಅವರು ಇದಕ್ಕಾಗಿ ರೌಡಿಸಮ್ ಬೇಕಾದ್ರೂ ಮಾಡ್ತಾರೆ ಅಥವಾ ಇನ್ನೇನಿದ್ರು ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತೆ ಕುರ್ಚಿ ಬಡಿದಾಟ ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಈಗ ಮಾತಾಡಿರೋದು. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿಕೆಶಿಗೆ ಸಿಎಂ ಕುರ್ಚಿಯಲ್ಲಿ ಕೂರುವಂತ ಆಸೆ. ಡಿಕೆಶಿ ಸಿಎಂ ಆಗುವಂತ ಆಸೆಯನ್ನ ಹೊಂದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಸಿಎಂ ಕುರ್ಚಿಗಾಗಿ ರೌಡಿಸಮ್ ಅನ್ನ ಮಾಡಿದ್ರು ಮಾಡಬಹುದು ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಸಿಎಂ ಕುರ್ಚಿಯಲ್ಲಿ ಕೂರೋ ಆಸೆ ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಅವರು ಇದಕ್ಕಾಗಿ ರೌಡಿಸಮ್ ಬೇಕಾದ್ರೂ ಮಾಡ್ತಾರೆ ಅಥವಾ ಇನ್ನೇನಿದ್ರು ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತೆ ಕುರ್ಚಿ ಬಡಿದಾಟ ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಈಗ ಮಾತಾಡಿರೋದು. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿಕೆಶಿಗೆ ಸಿಎಂ ಕುರ್ಚಿಯಲ್ಲಿ ಕೂರುವಂತ ಆಸೆ. ಡಿಕೆಶಿ ಸಿಎಂ ಆಗುವಂತ ಆಸೆಯನ್ನ ಹೊಂದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಸಿಎಂ ಕುರ್ಚಿಗಾಗಿ ರೌಡಿಸಮ್ ಅನ್ನ ಮಾಡಿದ್ರು ಮಾಡಬಹುದು ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಸಿಎಂ ಕುರ್ಚಿಯಲ್ಲಿ ಕೂರೋ ಆಸೆ ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಅವರು ಇದಕ್ಕಾಗಿ ರೌಡಿಸಮ್ ಬೇಕಾದ್ರೂ ಮಾಡ್ತಾರೆ ಅಥವಾ ಇನ್ನೇನಿದ್ರು ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ
ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತೆ ಕುರ್ಚಿ ಬಡಿದಾಟ ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಈಗ ಮಾತಾಡಿರೋದು. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿಕೆಶಿಗೆ ಸಿಎಂ ಕುರ್ಚಿಯಲ್ಲಿ ಕೂರುವಂತ ಆಸೆ. ಡಿಕೆಶಿ ಸಿಎಂ ಆಗುವಂತ ಆಸೆಯನ್ನ ಹೊಂದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಸಿಎಂ ಕುರ್ಚಿಗಾಗಿ ರೌಡಿಸಮ್ ಅನ್ನ ಮಾಡಿದ್ರು ಮಾಡಬಹುದು ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಸಿಎಂ ಕುರ್ಚಿಯಲ್ಲಿ ಕೂರೋ ಆಸೆ ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಅವರು ಇದಕ್ಕಾಗಿ ರೌಡಿಸಮ್ ಬೇಕಾದ್ರೂ ಮಾಡ್ತಾರೆ ಅಥವಾ ಇನ್ನೇನಿದ್ರು ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತೆ ಕುರ್ಚಿ ಬಡಿದಾಟ ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಈಗ ಮಾತಾಡಿರೋದು. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿಕೆಶಿಗೆ ಸಿಎಂ ಕುರ್ಚಿಯಲ್ಲಿ ಕೂರುವಂತ ಆಸೆ. ಡಿಕೆಶಿ ಸಿಎಂ ಆಗುವಂತ ಆಸೆಯನ್ನ ಹೊಂದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಸಿಎಂ ಕುರ್ಚಿಗಾಗಿ ರೌಡಿಸಮ್ ಅನ್ನ ಮಾಡಿದ್ರು ಮಾಡಬಹುದು ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಸಿಎಂ ಕುರ್ಚಿಯಲ್ಲಿ ಕೂರೋ ಆಸೆ ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಅವರು ಇದಕ್ಕಾಗಿ ರೌಡಿಸಮ್ ಬೇಕಾದ್ರೂ ಮಾಡ್ತಾರೆ ಅಥವಾ ಇನ್ನೇನಿದ್ರು ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತೆ ಕುರ್ಚಿ ಬಡಿದಾಟ ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಈಗ ಮಾತಾಡಿರೋದು. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿಕೆಶಿಗೆ ಸಿಎಂ ಕುರ್ಚಿಯಲ್ಲಿ ಕೂರುವಂತ ಆಸೆ. ಡಿಕೆಶಿ ಸಿಎಂ ಆಗುವಂತ ಆಸೆಯನ್ನ ಹೊಂದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಸಿಎಂ ಕುರ್ಚಿಗಾಗಿ ರೌಡಿಸಮ್ ಅನ್ನ ಮಾಡಿದ್ರು ಮಾಡಬಹುದು ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಸಿಎಂ ಕುರ್ಚಿಯಲ್ಲಿ ಕೂರೋ ಆಸೆ ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಅವರು ಇದಕ್ಕಾಗಿ ರೌಡಿಸಮ್ ಬೇಕಾದ್ರೂ ಮಾಡ್ತಾರೆ ಅಥವಾ ಇನ್ನೇನಿದ್ರು ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತೆ ಕುರ್ಚಿ ಬಡಿದಾಟ ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಈಗ ಮಾತಾಡಿರೋದು. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ
ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರೂ ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿಕೆಶಿಗೆ ಸಿಎಂ ಕುರ್ಚಿಯಲ್ಲಿ ಕೂರುವಂತ ಆಸೆ. ಡಿಕೆಶಿ ಸಿಎಂ ಆಗುವಂತ ಆಸೆಯನ್ನ ಹೊಂದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಸಿಎಂ ಕುರ್ಚಿಗಾಗಿ ರೌಡಿಸಮ್ ಅನ್ನ ಮಾಡಿದ್ರು ಮಾಡಬಹುದು ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಸಿಎಂ ಕುರ್ಚಿಯಲ್ಲಿ ಕೂರೋ ಆಸೆ ಡಿ ಕೆ ಶಿವಕುಮಾರ್ಗೆ. ಹಾಗಾಗಿ ಅವರು ಇದಕ್ಕಾಗಿ ರೌಡಿಸಮ್ ಬೇಕಾದ್ರೂ ಮಾಡ್ತಾರೆ ಅಥವಾ ಇನ್ನೇನಿದ್ರು ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗೆ ಹಾಕಿ ಸೀಟಲ್ಲಿ ಕೂರ್ತಾರೆ ಅಂತ ಜನಾರ್ದನ್ ರೆಡ್ಡಿ ಈಗ ಹೇಳಿರೋದು. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತೆ ಕುರ್ಚಿ ಬಡಿದಾಟ ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಈಗ ಮಾತಾಡಿರೋದು. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರೂ ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ.